ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್, ಕೋಲಾರ ಡಿಸ್ಟಿಕ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಇದಕ್ಕೆ ಮೊದಲಿನ ಸೀರೀಸಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಕವರ್ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ capital gain, income from capital gain, and income from other sources. ಅದಾದ್ಮೇಲೆ ರಿಡಕ್ಷನ್ ಅಂಡರ್ ಸೆಕ್ಷನ್ 80 C to 80U, ಸೆಟ್ ಅಪ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಆ್ಯಂಡ್ ಇಂಡಿವಿಜುವಲ್ ಅಸೆಸ್ಮೆಂಟ್. ಈ ಒಂದು 4 ಯೂನಿಟ್ನ ಡಿಸ್ಕಸ್ ಮಾಡಿದ್ದೀವಿ ಈ ಒಂದು ಆನ್ಲೈನ್ ಲೆಕ್ಚರ್ ಸೀರೀಸ್ ರಿಗಾರ್ಡಿಂಗ್ ಇನ್ಕಮ್ ಟ್ಯಾಕ್ಸ್ 2 ಅಲ್ಲಿ. ಈ 4 ಜೊತೆಗೆ ಒಂದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇದನ್ನು ನಾನು ನಿಮಗೆ ನಾರ್ಮಲ್ ಆಫ್ಲೈನ್ ಕ್ಲಾಸಲ್ಲಿ ಇದನ್ನು ನಾನು ಡಿಸ್ಕಸ್ ಮಾಡಿದ್ದೆ. ಹಾಗಾಗಿ ನಿಮಗೆ ಈ ಒಂದು ಸೀರೀಸ್ಗೆ ನಿಮ್ಗೇನಾಯಿತು, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ ಕಂಪ್ಲೀಟಾಗಿ ಕವರ್ ಆಯಿತು. ಇವತ್ತು ನಾವು ಈ ಒಂದು ಲಾಸ್ಟ್ ವಿಡಿಯೋ, ದಿಸ್ ಈಸ್ ಅ ಲಾಸ್ಟ್ ಲೆಕ್ಚರ್ ಸೀರೀಸ್, ಮೈ 25th ಲೆಕ್ಚರ್ ಸೀರೀಸ್. ಈ ಒಂದು ಲೆಕ್ಚರ್ ಸೀರೀಸಲ್ಲಿ ರಿಗಾರ್ಡಿಂಗ್ ಟು ದ ಇನ್ಕಮ್ ಟ್ಯಾಕ್ಸ್ 2 ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ, ಪ್ರೀವಿಯಸ್ ಇಯರ್ ಪೇಪರ್ 2019 ಅದು ಏನಿದೆ, ಬಿ ಕಾಮ್ ಸೆಮಿಸ್ಟರ್ 6th ಸೆಮಿಸ್ಟರ್ ಎಕ್ಸಾಮಿನೇಷನ್ May-June 2019 ಕಾಮರ್ಸ್ ಇನ್ಕಮ್ ಟ್ಯಾಕ್ಸ್ 2 ವಿತ್ ಆನ್ಸರ್ಸ್ ಆ್ಯಂಡ್ ಸೊಲ್ಯೂಷನ್ಸ್. ಆಯಿತಾ, ಕ್ವಶನ್ಸೇ ಅಲ್ಲ, ಬರೀ ಅದ್ರ ಜೊತೆಗೆ ಆನ್ಸರ್ಸ್ ಸೊಲ್ಯೂಷನ್ ಜೊತೆ ನಾವೇನು ಮಾಡೋಣ, ಇದನ್ನು ಡಿಸ್ಕಸ್ ಮಾಡೋಣ. ದಿಸ್ ಈಸ್ ಮೈ ಲಾಸ್ಟ್ ಲೆಕ್ಚರ್ ಸೀರೀಸ್. ಐ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್ ಟು ಸಮರೈಸ್ ಆರ್ ಟು ಅನಲೈಸ್ ದ ಇನ್ಕಮ್ ಟ್ಯಾಕ್ಸ್ 2. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಒಂದು ಪೇಪರ್ಗೆ 3 hours ಇರುತ್ತೆ ಟೈಮ್, ಮತ್ತು ನಿಮಗೆ 70 marks ಇರುತ್ತೆ ಬರೆಯೋಂಥದ್ದು. 30 marks ಇಂಟರ್ನಲ್ಸ್ ಇರುತ್ತೆ. ಟೋಟಲ್ 100 marks ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂದರೆ, ಆನ್ಸರ್ ಶುಡ್ ಬಿ ರಿಟರ್ನ್ ಕಂಪ್ಲೀಟ್ಲಿ ಐದರ್ ಇನ್ ಇಂಗ್ಲೀಷ್ ಆರ್ ಕನ್ನಡ. ನೀವು ಬರೀತಕ್ಕಂಥ ಆನ್ಸರ್ಸು ಸಂಪೂರ್ಣವಾಗಿ ಕನ್ನಡದಲ್ಲಿರಬೇಕು, ಇಲ್ಲ ಇಂಗ್ಲೀಷಲ್ಲಿರಬೇಕು. ಸ್ವಲ್ಪ ಕನ್ನಡದಲ್ಲಿ ಇದು, ಆಮೇಲೆ ಇನ್ನೊಂದು 4 ಕ್ವಶನ್ ಇಂಗ್ಲೀಷಲ್ಲಿ ಇರೋದು, ಆ ಥರ ಇದ್ದರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಸೆಕ್ಷನ್ ಎ, ಇದರಲ್ಲಿ ನಿಮಗೆ ಟೋಟಲ್ 7 ಕ್ವಶನ್ಸ್ ಕೊಟ್ಟಿರ್ತಾರೆ. ಈ 7 ಕ್ವಶನ್ಸಲ್ಲಿ ನೀವು ಎನಿ 5 ಆನ್ಸರ್ ಮಾಡಬೇಕು. ಈಚ್ ವಿಲ್ ಬಿ ಕಂಟೈನಿಂಗ್ 2 marks. ಆನ್ಸರ್ ಎನಿ 5 subsections, ಈಚ್ ಸಬ್ಸೆಕ್ಷನ್ ಕ್ಯಾರೀಸ್ ಸಬ್ ಕ್ವಶನ್ ಕ್ಯಾರೀಸ್ 2 marks. 5 into 2 10 marks ಬರುತ್ತೆ ಈ ಒಂದು ಸೆಕ್ಷನ್ ಎಲ್ಲಿ. First question is, what is profession? Profession is an economic activity for earning income performed by an individual by exercising the skills acquired through a systematic study. This is called profession. ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಬಟ್ ಜಸ್ಟ್ ಒಂದ್ಸರಿ ಗ್ಲಾನ್ಸ್ ಮಾಡೋಣ. ಮೆನ್ಷನ್ ಎನಿ 4 admissible expenses while calculating income from business. Following are admissible expenses while calculating income from business: salary to staff, rent of building, printing and stationery, audit fees, commission and brokerage, etc. What is long-term capital gain? Long-term capital gain refers to the gain on sale of long-term capital asset. Capital asset na mari, long-term capital asset na mari ಬರುವಂಥದ್ದು long-term capital gain. ನೆಕ್ಸ್ಟ್, ಸ್ಟೇಟ್ ದ ಪ್ರಾವಿಷನ್ ಅಂಡರ್ ಸೆಕ್ಷನ್ 80GGA. 80GGA ಅಲ್ಲಿ ಬರ್ತಕ್ಕಂಥ ಪ್ರಾವಿಷನ್ಸ್ನ ಹೇಳಿ ಅಂತಾನೆ. ಅಂಡರ್ ಸೆಕ್ಷನ್ 80GGA, ಡಿಡಕ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಇನ್ ರೆಸ್ಪೆಕ್ಟ್ ಆಫ್ ಕಾಂಟ್ರಿಬ್ಯೂಷನ್ ಟು ರೆಕಗ್ನೈಸ್ಡ್ ಆರ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಫಾರ್ ಪ್ರಮೋಷನ್ ಆಫ್ ಸೈಂಟಿಫಿಕ್ ರಿಸರ್ಚ್. 100% of the amount contribution is eligible for reduction provided that gross total income of the assessee does not include any income chargeable under that profits and gain of business and profession. 80GGA ಏನು, ಎನಿ ಕಾಂಟ್ರಿಬ್ಯೂಷನ್ ಮೇಡ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟರೆ 100% ರಿಡಕ್ಷನ್ ಸಿಗುತ್ತೆ. ಆದರೆ ಇದಕ್ಕೆ ಮೊದಲೇ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಇರಬಾರ್ದು. ನೆಕ್ಸ್ಟ್, ವಾಟ್ ಈಸ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್? ಇವೆಲ್ಲ ಡಿಸ್ಕಸ್ ಮಾಡಿರ್ತಕ್ಕಂಥದ್ದೇ, ಜಸ್ಟ್ ಅಗೇನ್ ಐ ಆಮ್ ರೆಫರಿಂಗ್ ಪೇಪರ್ ಅಷ್ಟೇ. ವಾಟ್ ಈಸ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ? Tax free government refers to the security issued by central or state government with a provision that interest on such security is not at all taxable. Mention any 2
no limit 100% deductible donations under section 80G. ಅಂಡ್ ಅಂಡರ್ ಸೆಕ್ಷನ್ 80G ಇಲ್ಲಿ ಲಿಮಿಟೇ ಇಲ್ದಿರ್ತಕ್ಕಂತಹ ಯಾವುದಾದ್ರು ಒಂದೆರಡು ಐಟಮ್ಸ್ನ ಹೇಳಿ ಅಂತಾನೆ. ಅಂಡರ್ ಸೆಕ್ಷನ್ 80G ದ ಫಾಲೋವಿಂಗ್ ಆರ್ ನೋ ಲಿಮಿಟ್ 100% ಡಿಡಕ್ಟಬಲ್ ಡೊನೇಷನ್ಸ್: ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಡೊನೇಷನ್ ಟು ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ. ಇವೆಲ್ಲ ಕೂಡ ಲಿಮಿಟ್ ಇಲ್ಲ, ನೀವು ಎಷ್ಟಾದರೂ ಕೊಡ್ಬೋದು, ನಿಮಗೆ 100% ಡಿಡಕ್ಷನ್ ಸಿಗ್ತದೆ. ಇಫ್ ನೆಟ್ ಇನ್ಕಮ್ ಫ್ರಮ್ ದಿ ಆರ್ಸ್ ರೇಸ್ ಈಸ್ 2,10,000, ಫೈಂಡ್ ಔಟ್ ದ ಗ್ರಾಸ್ ಅಮೌಂಟ್ ಅಂತ ಹೇಳ್ತಾರೆ. Since rate of TDS on winning from horse race is 30%, the net income is 2,10,000 represents 70%. Therefore, gross amount is 100%, is calculated as under. ಯಾವ ರೀತಿ ಗ್ರಾಸ್ ಅಮೌಂಟ್ ಈಕ್ವಲ್ಸ್ 2,10,000 ಇಂಟು 100/70, 3 lakh rupees ಬರುತ್ತೆ. ಆಯ್ತಾ, ಗೊತ್ತಲ್ಲ ಗ್ರಾಸ್ ಅಪ್ ಮಾಡೋದು ಯಾವ ರೀತಿ ಅಂತ. ಸೊ ಇದಿಷ್ಟು ಸೆಕ್ಷನ್ ಎ. ನಾವು ಲೆಟ್ ಅಸ್ ಗೋ ಫಾರ್ ದ ಸೆಕ್ಷನ್ ಬಿ. ಸೆಕ್ಷನ್ ಬಿ ಇಲ್ಲಿ ನಿಮಗೆ ಗೊತ್ತಿದೆ 5 ಕ್ವಶನ್ಸ್ ಕೊಟ್ಟಿರ್ತಾನೆ, ಯಾವುದಾದ್ರು 3 ಕ್ವಶನ್ಸ್ಗೆ ಬರೀಬೇಕು. ಈಚ್ ಕ್ವಶನ್ ವಿಲ್ ಬಿ ಕ್ಯಾರಿಯಿಂಗ್ 6 marks. ಟೋಟಲಿ ನಿಮಗೆ 18 marks ಸೆಕ್ಷನ್ ಬಿ ಅಲ್ಲಿ ಬರ್ತದೆ. ಮಿಸ್ಟರ್ ಎಕ್ಸ್ ಈಸ್ ಎ ರೆಸಿಡೆಂಟ್ ಇನ್ ಇಂಡಿಯಾ, ಏಜ್ಡ್ ಅಬೌಟ್ 45 years, ಸಬ್ಮಿಟ್ಸ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019-20. Income from salary computed 2,80,000, income from house property computed 90,000, life insurance premium paid 30,000. Calculate is taxable liability for the assessment year 2019-20 ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್ ಈಸಿ ಇಲುಸ್ಟ್ರೇಷನ್, ವಿ ಕ್ಯಾನ್ ಡೂ ದಿಸ್. ಇಂಥ ನಾವು ಮಾಡಿದ್ದೀವಿ ಕೂಡ, ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಮಾಡಿದ್ದೀವಲ್ವಾ, ಅಲ್ಲಿ ಮಾಡಿದ್ದೀವಿ. ಸೊ ಲೆಟ್ ಅಸ್ ಡೂ ದಿಸ್. ಸೊ ವೆರಿ ಸಿಂಪಲ್, ಯು ಟೇಕ್ ಇಟ್ ಡೌನ್. ಇನ್ಕಮ್ ಫ್ರಮ್ ಸ್ಯಾಲರಿ ಆಲ್ರೆಡಿ ಅವನಿಗೆ ಕೊಟ್ಟಿದ್ದಾನೆ 2,80,000. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೂಡ ಅವನಿಗೆ ಕೊಟ್ಟಿದ್ದಾನೆ 90,000. ನೀವೇನು ಮಾಡಿ ತಗೊಳ್ಳಿ, ಇವೆರಡನ್ನ ನೀವು ತಗೊಂಡಿದ್ದಾದರೆ ನೆಕ್ಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ನಿಮಗೆ 3 ಐಟಮ್ ಇನ್ಕಮ್ಸ್. ಒಂದು ಸ್ಯಾಲರಿ, ಇದು ಒಂದು ಹೌಸ್ ಪ್ರಾಪರ್ಟಿ, ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ಇದೇನಿದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಸೊ ವೆರಿ ಸಿಂಪಲ್. ಸೊ ಯು ಜಸ್ಟ್ ಟೇಕ್ ಇಟ್ ಡೌನ್. ಇನ್ಕಮ್ ಫ್ರಮ್ ಸ್ಯಾಲರಿ 2,80,000, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 90,000. ಎರಡನ್ನೂ ಕೂಡಿ ನಿಮ್ಗೆ ಏನು ಬರುತ್ತೆ, ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಅದರಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಇದೆಯಲ್ಲ 30,000, ದಟ್ ಈಸ್ ಯುವರ್ ಡಿಡಕ್ಷನ್. ಅದನ್ನ ನೀವು ಡಿಡಕ್ಟ್ ಮಾಡಿ ನಿಮಗೆ 3,40,000 ಬಂತು. ಮತ್ತು ಇಲ್ಲಿ ಆ್ಯಡ್ ಮಾಡೋಕ್ಕೆ ನಿಮಗೆ ಸ್ಪೆಷಲ್ ಐಟಮ್ಸ್ ಏನೂ ಇಲ್ಲ. ಯಾವುದು ಕ್ಯಾಶಿಲ್ ಇನ್ಕಮ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ವಿತ್ STT ಯಾವ್ಯಾವು ಇಲ್ಲ. ಹಾಗಾಗಿ ಇಲ್ಲ, ಅದೇ ಟೋಟಲ್ ಇನ್ಕಮ್ ಆಯಿತು. ಈಗ ನಿಮ್ಗೆ ಎಷ್ಟು ಬಂತಪ್ಪ, 3,40,000 ಬಂತು. ಈಗ ನೀವು ಟ್ಯಾಕ್ಸ್ ಕಟ್ಟಿ. ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ 3,40,000 ಇದೆ. ಅದರಲ್ಲಿ ನಿಮ್ಗೆ 2.5 ಲಕ್ಷದವರೆಗೂ ನಿಮ್ಗೇನೋ ನಿಲ್ ಸಿಗುತ್ತೆ. ಇನ್ನೆಷ್ಟು ಮಿಕ್ಕುತ್ತೆ ನಿಮಗೆ? ಸೊ 3,40,000ದಲ್ಲಿ 2,50,000 90,000 ಸಿಗುತ್ತೆ. 90,000 5% ಕಟ್ಟಿದ್ರೆ ನಿಮಗೆ 4,500 rupees ಬರುತ್ತೆ. ಸೊ ಇಲ್ಲಿ ಯಾವಾಗ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಈಸ್ ಲೆಸ್ ದೆನ್ 3,50,000, ನಾನು ಹೇಳಿದೆ, ನಾನು 3,50,000ಗಿಂತ ಕಡಿಮೆ ಇದ್ದರೆ ಯು ವಿಲ್ ಗೆಟ್ ಟ್ಯಾಕ್ಸ್ ರಿಬೇಟ್ ಅಂಡರ್ ಸೆಕ್ಷನ್ 87A. 87A ಅಲ್ಲಿ ನಿಮಗೆ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಎಷ್ಟು ರಿಬೇಟ್ ಸಿಗುತ್ತಪ್ಪ ಅಂದರೆ 4,500 ಆರ್ 2,500 ವಿಚ್ ಎವರ್ ಈಸ್ ಲೆಸ್. ಆಯಿತಾ, ಅಂದರೆ ದ ಟ್ಯಾಕ್ಸಬಲ್ ಇನ್ಕಮ್ ಆರ್ 2,500 ವಿಚ್ ಎವರ್ ಈಸ್ ಲೆಸ್, ಅಷ್ಟು ನಿಮಗೆ ರಿಬೇಟ್ ಸಿಗ್ತದೆ. ಈಗ ಸದ್ಯಕ್ಕೆ ಇಲ್ಲಿ 2,000 ದ ಟ್ಯಾಕ್ಸ್ ಲಯಬಿಲಿಟಿ ಆರ್ 2,500 ವಿಚ್ ಎವರ್ ಈಸ್ ಲೆಸ್ ಸಿಗುತ್ತೆ. ಈಗ ನೋಡಿದ್ರೆ ನಿಮಗೆ 2,500 ಬಂತು, ಹಂಗಾಗಿ ಅದನ್ನು ಲೆಸ್ ಮಾಡಿ. ಸೊ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬಂತು, 2,000 rupees ಬಂದಿದೆ. ಇದ್ರ ಮೇಲೆ ನಿಮಗೆ ಸರ್ಚಾರ್ಜಸ್ ಏನು ನೀವು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ 50 lakhsಗಿನ ಮೇಲೆ ಇದ್ದರೆ ಮಾತ್ರ ಸರ್ಚಾರ್ಜಸ್ ಕೊಡಬೇಕು, ಇಲ್ಲ ಅಂದರೆ ಇಲ್ಲ. ಇದು ಸರ್ಚಾರ್ಜಸ್ ಎಲಿಜಿಬಲ್ ಇಲ್ಲ. ನೆಕ್ಸ್ಟ್ ಆ್ಯಡ್ ಎಜುಕೇಷನ್ ಸೆಸ್ 4%. ಎಷ್ಟನ ಬರಲಿ ನೀವು ಎಜುಕೇಷನ್ ಸೆಸ್ ಆ್ಯಡ್ ಮಾಡಲೇಬೇಕು 4%. ಸೊ 2,000 ಮೇಲೆ 4% ಅಂದರೆ 80 rupees. ಸೊ ಹೀಗಾಗಿ ದ ಟ್ಯಾಕ್ಸ್ ಪೇಯಬಲ್ ರೀಫಂಡಬಲ್ ಇಲ್ಲಿ ಟೋಟಲ್ ನೀವು ಎಷ್ಟು ಕೊಡಬೇಕೀಗ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಗಮನಿಸ್ಬೋದು, ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಅಥವಾ TDS ಯಾವುದು ಇಲ್ಲ. ಇದ್ದಿದ್ದರೆ ನಾವು ಅದನ್ನು ತೊಗೊಬೇಕಾಗಿತ್ತು, ಯಾವುದು ಇಲ್ಲ. ಹಾಗಾಗಿ ನಾವು ಟೋಟಲ್ ಎಷ್ಟು ಕಟ್ಟಬೇಕು, 22,080 rupees ಕಟ್ಟಬೇಕು. ದಿಸ್ ಇಸ್ ದ ಟ್ಯಾಕ್ಸ್ ಪೇಯಬಲ್ ರೀಫಂಡಬಲ್. ಆಲ್ರೆಡಿ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡಿದ್ದೇವೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸಲ್ಲಿ. ನೀವು ಅಲ್ಲಿ ಇನ್ನೊಂದ್ಸರಿ ರೆಫರ್ ಮಾಡ್ಬೋದು, ಸೇಮ್ ಇಲಸ್ಟ್ರೇಷನ್. ಟೋಟಲ್ ಇನ್ಕಮ್ ಡಸ್ ನಾಟ್ ಎಕ್ಸೀಡ್ 3,50,000, ಹೆನ್ಸ್ ದ ಅಸೆಸ್ಸಿ is eligible to claim tax rebate under section 87A. Now next question ನೋಡೋಣ. Briefly explain IT provisions for set off and carry forward of the following losses: short term capital loss, long term loss from house property and speculation business loss.
ಇವುಗಳು ಬಂದಾಗ ಇವುಗಳಿಗೆ ಸಂಬಂಧಪಟ್ಟಂಗೆ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಯಾವ ರೀತಿ ಮಾಡ್ತೀರಾ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾನೆ. ಆನ್ಸರ್ ಈಸ್ ವೆರಿ ಸಿಂಪಲ್. Short term capital loss can be set up against short term or long term capital gain. That part of the loss which cannot be set up during the current assessment year can be carried forward for the maximum period of 8 years. Loss from house property can be set up first against income from house property and next against any other area of income. That part of loss which cannot be set during the current year, then you can take out it one for the next 8 years. Speculative business loss can be set up only against speculative business income. That part of the loss which cannot be set up during the current year assessment year, then you want to carry that one for the next 4 years. Next question has been given like this. Mr. Ramesh has the following investment for the financial year 2018-19. 10 lakh 5% government securities, 4 lakh 6% debentures of ABC Limited, 3,60,000 10% tax-free debenture of PQR Limited, 1,50,000 5% HDFC bonds, 3,50,000 6.25% ICICI bonds, and 2,50,000 8% IDBI bonds. On 1st December 2018, he sells the debentures of ABC Limited, on which date of interest is June 15 and December 15 every year. Calculate his income from other sources for the assessment year 2018-19 ಅಂತ ಕೇಳಿದ್ದಾರೆ. ಇದು ವೆರಿ ಸಿಂಪಲ್. ನೀವು ಜಸ್ಟ್ ಯು ಟೇಕ್ ಇಟ್ ಡೌನ್ ದ ಥಿಂಗ್ ಇಯರ್. ಆದರೆ ಒಂದು ಮಾತ್ರ ಗಮನಿಸ್ಬೇಕು ನೀವು, ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಯಾವುದು, ಪ್ರೈವೇಟ್ ಸೆಕ್ಯೂರಿಟೀಸ್ ಯಾವುದು, ಐ ಮೀನ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಯಾವುದು, ಅದರಲ್ಲಿ ವಿತ್ ಇಂಟ್ರೆಸ್ಟ್ ಯಾವುದು, ವಿತೌಟ್ ಇಂಟ್ರೆಸ್ಟ್ ಯಾವುದು, ಗ್ರಾಸ್ ಅಪ್ ಮಾಡಬೇಕಾಗಿರೋದು ಯಾವುದು, ನೆಟ್ಟೆ ಮಾಡಬೇಕಾಗಿರೋದು ಯಾವುದು, ಇವೆರಡನ್ನು ನೀವು ತಿಳ್ಕೊಂಡ್ರೆ ಸಾಕು. ಈಸಿಲಿ ಯು ಕ್ಯಾನ್ ಡೂ ಇಟ್. ಇದನ್ನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೇನೆ. ಫಸ್ಟ್ ಒನ್ ತಗೊಳ್ಳಿ, ಇಂಟ್ರೆಸ್ಟ್ ಆನ್ 10 lakh rupees 5% UP ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ಇದೇನಾದರೂ ನಿಮಗೆ ಟ್ಯಾಕ್ಸ್ ಫ್ರೀ ಆದರೆ ಎಕ್ಸಾಮ್ಟನ್ ಬರ್ತಾ ಇತ್ತು, ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ, ಹಾಗಾಗಿ ಇದು ಲೆಸ್ ಟ್ಯಾಕ್ಸು, ಗ್ರಾಸ್ ಅಪ್ ಮಾಡೋದು ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತೆಗೆದುಕೊಳ್ಳಿ. ಅದೇ ರೀತಿ ಇಂಟ್ರೆಸ್ಟ್ 4 lakhs 6% ಡಿಬೆಂಚರ್ಸ್ ಆಫ್ ABC Limited, 4 lakhs ಬಂದಿದೆ, ಆದಮೇಲೆ 6%. ಆದರೆ ಇದು ನಿಮಗೆ ಅರ್ಧ ವರ್ಷಕ್ಕೆ ಮಾತ್ರ ಇಂಟ್ರೆಸ್ಟ್ ಕೊಡ್ತಾ ಇರೋದು. ಸೊ ಹಾಗಾಗಿ ನೀವೇನು ಮಾಡಿ ನೋಡಿ, ಯಾಕಂದರೆ ಅವನು ಹೇಳಿದ್ದಾನೆ ಆನ್ ವಿಚ್ ಡೇಟ್ ಆಫ್ ಇಂಟ್ರೆಸ್ಟ್ ಇಸ್ June 15, ಆಯಿತಾ. ಸೊ ಆನ್ December 15 ಎವ್ರಿ ಇಯರ್. ಸೊ ಇಲ್ಲಿ ನಿಮಗೆ 2 ಟೈಪ್ಸಲ್ಲಿ ಬರ್ತಾ ಇದೆ. ಐ ಮೀನ್ ಸೊ ಡೈರೆಕ್ಟ್ಲಿ ಯು ಟೇಕ್ ಇಟ್ ಡೌನ್ ಡಿಬೆಂಚರ್ ಇಂಟ್ರೆಸ್ಟ್ 4 lakh into 6% into 6 by 12,000 ಬಂತು. This is just because of half year. Next interest 3,60,000 10% tax free debentures of PQR Limited, 3,60,000 into 10% into 110 by 90. Actually this should be 100 by 90, not 110 by 90. ಯಾಕಂದರೆ ಇದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಆಲ್ವೇಸ್ ವಾಂಟ್ ಟು ಬಿ ಗ್ರಾಸ್ ಅಪ್. ಸೊ ಯು ನೋ ದಟ್ ಟ್ಯಾಕ್ಸ್ ಫ್ರೀ ಅಂದರೆ ಆಲ್ವೇಸ್ ಏನು ಮಾಡಬೇಕಾದ್ರೆ ನಾವು ಗ್ರಾಸ್ ಅಪ್ ಮಾಡಬೇಕು. ಅದರ್ ಹ್ಯಾಸ್ ಬಿನ್ ಗಿವನ್ ಇನ್ ಪರ್ಸೆಂಟೇಜ್ ಆಸ್ ಇವನ್ ಗಿವನ್ ಅಮೌಂಟ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ 1,50,000 5% HDFC ಬಾಂಡ್ಸ್. ಸೊ if it has been given in percentage, don't grass up, ಅದಕ್ಕೋಸ್ಕರ ಗ್ರಾಸ್ ಅಪ್ ಮಾಡಿದ. if it has been given only in amount, then only want to grass up. Next interest on 3,50,000 6.25% ICICI bonds, 3,50,000 into 6.25%, direct to take into 21,875. ನೋಡಿ ಇಲ್ಲಿ ಮತ್ತೆ ಗಮನಿಸಿ, ಟ್ಯಾಕ್ಸ್ ಫ್ರೀ ಅಂತ ಹೇಳಿದರೆ ಅವನು ಪರ್ಸೆಂಟೇಜ್ ಕೊಟ್ಟಿರಲಿ ಅಥವಾ ಅಮೌಂಟ್ ಕೊಟ್ಟಿರಲಿ, ವಾಟ್ ಎವರ್ ಹ್ಯಾಸ್ ಗಿವನ್ ಯು ವಾಂಟ್ ಟು ಗ್ರಾಸ್ ಅಪ್, ಆಯಿತಾ. ಬಟ್ ವೆನ್ ಎವರ್ ಈ ಡಿಂಟ್ ಗಿವ್ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ ಅಂದರೆ ಲೆಸ್ ಟ್ಯಾಕ್ಸ್ ಅಂತ ಅನ್ಕೊಬೇಕು, ಅದು ಕಮರ್ಷಿಯಲ್ ಸೆಕ್ಯೂರಿಟಿ ಆಗಿರುತ್ತೆ. ಲೆಸ್ ಟ್ಯಾಕ್ಸ್ ಆದರೆ ಅಮೌಂಟ್ ಕೊಟ್ಟರೆ ಮಾತ್ರ ಗ್ರಾಸ್ ಅಪ್ ಮಾಡಬೇಕು, ಪರ್ಸೆಂಟೇಜ್ ಕೊಟ್ಟರೆ ಗ್ರಾಸ್ ಅಪ್ ಮಾಡಬಾರ್ದು. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಂದರೆ ಟ್ಯಾಕ್ಸ್ ಫ್ರೀ ಅಂತಂದರೆ ಅದೇದು ಯಾವಾಗಲೂ ಎಕ್ಸಾಮ್ಟ್ ಇರುತ್ತೆ. ಏನು ಹೇಳಿಲ್ಲ ಅಂದರೆ ಲೆಸ್ ಟ್ಯಾಕ್ಸ್ ಇರುತ್ತೆ. ಲೆಸ್ ಟ್ಯಾಕ್ಸ್ ಇದ್ದರೆ ನೀವೇನು ಮಾಡಬೇಕು, ಜಸ್ಟ್ ಗ್ರಾಸ್ ಅಪ್ ಏನು ಮಾಡೋಂಗಿಲ್ಲ, ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ಇಟ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ rupees 2,50,000 8% IDBI bonds, 2,50,000 into 8%, you take it down 20,000. Total income from other sources is 1,51,375. Next question he has been asked you that mention any 5 items qualified for reduction under section 80C of IT Act. Also mention the maximum amount of deductions available
ಅಂಡರ್ ದಿಸ್ ಸೆಕ್ಷನ್ ಅಂತ ಹೇಳಿದ್ದಾನೆ. ಸೊ ATC ಪ್ರಕಾರ ಡಿಸ್ಕಸ್ ಮಾಡೋದಾದರೆ ಪೇಮೆಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಕಾಂಟ್ರಿಬ್ಯೂಷನ್ ಟು ಸ್ಪೆಸಿಫೈಡ್ ಮ್ಯೂಚುವಲ್ ಫಂಡ್, subscription to units of UTI, contribution to recognized provident fund, public provident fund and statutory provident fund, tuition fee paid towards education of children, repayment of housing loan amount, and the maximum amount of deduction allowable under this section is 1,50,000. Next question is Sri Hari sells agricultural land situated within the municipal limit of Bengaluru for 75 lakh and pays 2% commission on July 4, 2018, which was purchased by him on 1st March 2008 for 15,18,000. On 15 March 2019, he purchases a rural agricultural land for rupees 10 lakh. Compute his income from capital gain for the assessment year 2019-20. CII for the assessment year for the previous financial year 2007-8 is 129 and financial year 18-19 is 280. ಸೊ ಈ ಒಂದು ಲೆಕ್ಕ ಇದು ಒಂದು ಕ್ಯಾಪಿಟಲ್ ಗೇನಲ್ಲಿದೆ, ಈ ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಸೊ ಫಸ್ಟ್ ಟು ಟೇಕ್ ಇಟ್ ಆನ್ ದ ಸೊಲ್ಯೂಷನ್. ದ ಅಗ್ರಿಕಲ್ಚರ್ ಲ್ಯಾಂಡ್ ಸೋಲ್ಡ್ ಹೆಲ್ಡ್ ಬೈ ದ ಅಸೆಸ್ಸಿ ಫಾರ್ ಮೋರ್ ದೆನ್ 36 months. ಸೊ 1st March 2018 to 4 July 2018 ಪರ್ಚೇಸ್ ಮಾಡಿರ್ತೇವೆ ಅವನು 1st March 2018 ಮಾರಿರೋದು ಬಂದು 18 ಹಂಗಾಗಿ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಎಲಿಜಿಬಲ್ ಫಾರ್ ಇಂಡೆಕ್ಸೇಷನ್ ಬೆನಿಫಿಟ್. ಹೌದಾ? ಬರ್ಕೊಳ್ಳಿ. ಕಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫಾರ್ ಅಸೆಸ್ಮೆಂಟ್ ಇಯರ್ 2019-20 ಸೇಲ್ಸ್ ಕನ್ಸಿಡರೇಷನ್ ಎಷ್ಟಕ್ಕೆ ಮಾರಿದ್ದವನು 75 lakhs. ಕಮಿಷನ್ ಕೂಡ ಕೊಟ್ಟಿದ್ದಾನೆ 2%. ಸೊ 1,50,000 ಹೋಗುತ್ತೆ. ನೆಕ್ಸ್ಟ್ ಅವಾಗ ನಿಮಗೆ ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ 73,50,000 ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸೇಷನ್. ಅವ್ನು ಪರ್ಚೇಸ್ ಮಾಡಿರೋದು ಬಂದು 15,18,000ಗೆ ಇಂಟು ಇಂಡೆಕ್ಸ್ ಏನು ಫಿಗರ್ ಇದೆ 129/280. ಆ್ಯಕ್ಚುಲಿ ರಿವರ್ಸ್ ಹಾಕಿದ್ದಾನೆ ಅವನು. ಸೊ 129/280 ದೆನ್ ಸೊ 15,18,000 ಇಂಟು 280/129 ಬಂದರೆ ಎಷ್ಟು ಬರುತ್ತೆ ನಿಮಗೆ 32,94,884 ಬರುತ್ತೆ. ನೆಕ್ಸ್ಟ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದೆನ್ ಯು ವಿಲ್ ಗೆಟ್ ಎನ್ ಇಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಸೊ ಯು ವಿಲ್ ಗೆಟ್ ಎನ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 40,55,116. ಆ್ಯಂಡ್ ಇಲ್ಲಿ ಎಕ್ಸಾಮ್ಷನ್ ಕೂಡ ಸಿಕ್ಕಿದೆ. ಯಾಕಂತಂದರೆ ಶಿ ಹ್ಯಾಸ್ ಬಿನ್ ಪರ್ಚೇಸ್ ಅನದರ್ ಅಗ್ರಿಕಲ್ಚರ್ ಲ್ಯಾಂಡ್ ವಿತಿನ್ 2 years. ಎಷ್ಟಕ್ಕೆ 10 lakh rupeesಗೆ. ಸೊ ನೀವು ಲೆಸ್ ಮಾಡಿ ಇದನ್ನು ನಿಮ್ಗೆ ಆಗ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 30,55,116. This you can also do like this 15,18,000 divided by 129 into 280 ಆ ಥರ ಕೂಡ ಮಾಡ್ಬೋದು. ಈಗ ನಾವು ಸೆಕ್ಷನ್ ಸಿ ಡಿಸ್ಕಸ್ ಮಾಡೋಣ. ಸೆಕ್ಷನ್ ಸಿಲಿ ಕೂಡ ನಿಮ್ಗೆ 5 ಕ್ವಶನ್ ಕೊಟ್ಟಿರ್ತಾನೆ. ನೀವೇನು ಮಾಡಬೇಕು 3 ಕ್ವಶನ್ ರನ್ ಮಾಡಬೇಕು. ಈಚ್ ಕ್ವಶನ್ ವಿಲ್ ಬಿ ಕಂಟೈನಿಂಗ್ 14. ಸೊ ಟೋಟಲಿ 42 marks. ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಯು ಬಿಕಮ್ ವೆರಿ ಫೆಮಿಲಿಯರ್ ಇನ್ ದ ಕಾನ್ಸೆಪ್ಟ್ಸ್. ಎಲ್ಲ ಅಟೆಂಡ್ ಮಾಡಿ ಆಯಿತಾ. ಆಪ್ಷನ್ಸ್ ನೀವೇನು ಫಸ್ಟಲ್ಲಿ ಈ ಸೆಕ್ಷನ್ ಎಲ್ಲಿ 5 ಮಾತ್ರ ಅಟೆಂಡ್ ಮಾಡಬೇಕು. ಐ ಸಜೆಸ್ಟ್ ಯು ಟು ಅಟೆಂಡ್ ಆಲ್ 7 ಇನ್ ಕರೆಕ್ಟ್. ಆ್ಯಂಡ್ ಸೆಕ್ಷನ್ ಬಿ ಯು ವಾಂಟ್ ಟು ಅಟೆಂಡ್ ಓನ್ಲಿ 3. ಐ ಸಜೆಸ್ಟ್ ಯು ಅಟೆಂಡ್ ಆಲ್ 5. And same in section C, you attend all 5. Somebody will say, sir, time is won't sufficient. Like, no, ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದ್ರೆ ಸೊ ನೀವು ಥಿಂಕಿಂಗ್ ಟೈಮನ್ನು ಕಡಿಮೆ ಯೂಸ್ ಮಾಡಿದ್ರೆ ಎಲ್ಲಿ ಎಕ್ಸಾಮಿನೇಷನ್ಸ್ ಆ್ಯಂಡ್ ಆಲಲ್ಲಿ ನೀವು ಔಟ್ ಆಫ್ ಬೋರ್ಡ್ ಅಟೆಂಡ್ ಮಾಡ್ಬೋದು. ಔಟ್ ಆಫ್ ಬೋರ್ಡ್ ಅಟೆಂಡ್ ಮಾಡೋದ್ರಿಂದ ಏನಪ್ಪ ಅನುಕೂಲ ಅಂತಂದರೆ 1 or 2 ಅಡ್ಜಸ್ಟ್ಮೆಂಟ್ಸ್ ಆರ್ ಸಮ್ವೇರ್ ಅನ್ನೋಯಿಂಗ್ಲಿ ಮಿಸ್ ಆಗಿದ್ದು ಅದನ್ನು ಒಂದರಲ್ಲಿ ಒಂದು ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ನೆಕ್ಸ್ಟ್ ಇನ್ನೊಂದು ಕ್ವಶನಲ್ಲಿ ನೀವು ಕರೆಕ್ಟ್ ಮಾಡಿರ್ತೀರಾ, ಅದರಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದಿರುತ್ತೆ, ಅದನ್ನು ಕೌಂಟಿಂಗ್ಗೆ ತೊಗೊತಾರೆ. ಉದಾಹರಣೆಗೆ ಒಂದು ಕ್ವಶನಲ್ಲಿ ನಿಮಗೆ ಈಗ ನೀವು ಸೆಕ್ಷನ್ ಸಿಲಿ 4 ಕ್ವಶನ್ ಅಟೆಂಡ್ ಮಾಡಿರ್ತೀರ ಅಂದ್ಕೊಳ್ಳಿ. ಅದಕ್ಕೆ ನಿಮಗೆ ಒಂದಕ್ಕೆ 13, ಇನ್ನು 3ಕ್ಕೆ 14 ಬಂದಿರುತ್ತೆ. ಅವಾಗ 13 ಬಂದಿರೋದನ್ನ ಇಗ್ನೋರ್ ಮಾಡ್ತಾರೆ, 3 14 ಬಂದಿರೋದನ್ನ ತೊಗೊಳ್ತಾರೆ. ಈ ರೀತಿ ಮಾಡೋದ್ರಿಂದ ಸೆಕ್ಷನ್ ಬಿ ಆ್ಯಸ್ ವೆಲ್ as ಸೆಕ್ಷನ್ ಎ ಎಲ್ಲದರಲ್ಲೂ ಇದೇ ರೀತಿ ಮಾಡೋದ್ರಿಂದ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಈಗ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ ಸೆಕ್ಷನ್ ಸಿ. ಆನ್ಸರ್ ಎನಿ 3 questions, each question carry 14 marks. Okay, first question, business and profession ಇಂದ. From the following information, compute income from business of Mr. Manjunath
ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019-20. ಅದಕ್ಕೂ ಮೊದಲು ನಾವು ಕ್ವಶನ್ ಪ್ಯಾಟರ್ನ್ಸ್ ನೋಡಿದ್ರೆ, ಐ ಮೀನ್ ಯಾವ ಚಾಪ್ಟರಿಂದ ಕ್ವಶನ್ಸ್ ಬರ್ತವೆ ಅಂತ ನಾವು ನೋಡಿದ್ರೆ, ಸೆಕ್ಷನ್ ಎ ಅಲ್ಲಿ ಎಲ್ಲ ಒಂದು ಚಾಪ್ಟರ್ಸಲ್ಲೂ ಇದ್ದಾವೆ ಆಯಿತಾ. 5 ಚಾಪ್ಟರ್ಸಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಇದೆ ನೋಡಿ. ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಿಂದ ಬಂದಿದೆ, ಆಮೇಲೆ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಿಂದ 2 ಕ್ವಶನ್ ಬಂದಿದೆ, ಪ್ರೊಫೆಷನಲ್ ಒಂದು, ಬಿಸ್ನೆಸ್ಸಲ್ಲೊಂದು. ಆಮೇಲೆ ಕ್ಯಾಪಿಟಲ್ ಗೇನಲ್ಲಿ 1 ಕ್ವಶನ್ ಬಂದಿದೆ, ಆಮೇಲೆ 80 ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಒಂದು ಬಂದಿದೆ, ಆಮೇಲೆ ಅದರ್ ಸೋರ್ಸಸ್ಸಲ್ಲಿ 1 ಕ್ವಶನ್ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಅಗೈನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಅಲ್ಲೇ ಇನ್ನೊಂದು ಕ್ವಶನ್ ಬಂದಿದೆ, ಆ್ಯಂಡ್ ಅದರ್ ಸೋರ್ಸಲ್ಲಿ ಇನ್ನೊಂದು ಕ್ವಶನ್. ಟೋಟಲಿ ಎಲ್ಲ ಚಾಪ್ಟರ್ಲ್ಲೂ ಕೂಡ ಒಂದೊಂದು ಕ್ವಶನ್ ಬರುತ್ತೆ, ಕೆಲವರಲ್ಲಿ 2 ಕ್ವಶನ್ ಬರುತ್ತೆ. ಈಗ ಉದಾಹರಣೆಗೆ ಬಿಸ್ನೆಸ್ಸಲ್ಲಿ 2 ಕ್ವಶನ್, ಅದರ್ ಸೋರ್ಸಸ್ಸಲ್ಲಿ 2 ಕ್ವಶನ್ ಬಂದಿದೆ. ಸೊ ಲೈಕ್ ಇಟ್ ಈಸ್. ಆಮೇಲೆ ಅದೇ ರೀತಿ ಸೆಕ್ಷನ್ ಬಿ ಅಲ್ಲಿ ನೋಡೋದಾದರೆ, ಸೊ ನಿಮಗೆ ಫಸ್ಟ್ ಕ್ವಶನ್ ಬಂದಿರತಕ್ಕಂಥದ್ದು ಯಾವುದರಲ್ಲಿ, ಫಸ್ಟ್ ಕ್ವಶನ್ ನಿಮ್ಗೆ ಬಂದಿರತಕ್ಕಂಥದ್ದು ಇಂಡಿವಿಜುವಲ್ ಅಸೆಸ್ಮೆಂಟ್ ಆಯಿತಾ. ಲಾಸ್ಟ್ ಚಾಪ್ಟರ್ ಇದೆಯಲ್ಲ, ಅದರಲ್ಲಿ ಒಂದು 6 ಮಾರ್ಕ್ ಕ್ವಶನ್ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ 2ನೇ ಕ್ವಶನ್ ಬಂದು ಸೊ ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ಸಲ್ಲಿ ಒಂದು 6 ಮಾರ್ಕ್ ಕ್ವಶನ್ ಬಂದಿದೆ. ಆಮೇಲೆ ನೋಡೋದಾದರೆ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಒಂದು 6 ಮಾರ್ಕ್ ಕ್ವಶನ್ ಬಂದಿದೆ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆದಮೇಲೆ ನೆಕ್ಸ್ಟ್ ನಾವು ನೋಡೋದಾದರೆ ಕ್ಯಾಪಿಟಲ್ ಗೇನಲ್ಲಿ ನಮಗೆ 1 ಕ್ವಶನ್ ಬಂದಿದೆ. ಆಮೇಲೆ ಕ್ಯಾಪಿಟಲ್ ಗೇನ್ ಅದಾದಮೇಲೆ ನೋಡಿ ಇಷ್ಟರ 5 ಥರ ಕವರ್ ಮಾಡಿದ್ದಾನೆ. ಸೊ ಒಂದು ಕ್ವಶನ್ ಕ್ಯಾಪಿಟಲ್ ಗೇನಿಂದ, ಇನ್ನೊಂದು ಕ್ವಶನ್ ಬಂದು ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಿಂದ, ಇನ್ನೊಂದು ಕ್ವಶನ್ ಬಂದು ಇಂಡಿವಿಜುವಲ್ ಅಸೆಸ್ಮೆಂಟಿಂದ, ಸೊ ಇನ್ನೊಂದು ಕ್ವಶನ್ ಬಂದು ಅದರ್ ಸೋರ್ಸಸ್ಸಿಂದ, ಇನ್ನೊಂದು ಕ್ವಶನ್ ಬಂದು ಸೇಮ್ ಅದು ಕೂಡ ಇನ್ನೊಂದು ಕ್ವಶನ್ ಕೂಡ ಬಂದು ನಮಗೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C 80 ಈ ಥರ ಕವರ್ ಮಾಡಿದ್ದಾನೆ. ಈ ರೀತಿ ಕವರ್ ಮಾಡಿರೋದ್ರಿಂದ ನಾನೇನು ಅನ್ಕೊತೀನಪ್ಪ ಅಂತಂದರೆ, ಎಲ್ಲ ಚಾಪ್ಟರ್ಸು ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ಕೊತೀನಿ. ಆದರೆ 14 ಮಾರ್ಕ್ಸ್ ಬರ್ತಕ್ಕಂಥ ಚಾಪ್ಟರ್ಸ್ ಯಾವುವು ಅವುಗಳು ನಾವು ನೋಡೋದಾದರೆ, ನಿಮಗೆ 14 ಮಾರ್ಕ್ಸ್ ಬರ್ತಕ್ಕಂಥದ್ದು ಬರೀ 3 ಚಾಪ್ಟರಿಂದ ಅಷ್ಟೇ. ಯಾವುದದು, ಒಂದು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, 2ನೇದು ಕ್ಯಾಪಿಟಲ್ ಗೇನು, 3ನೇದು ಬಂದು ಅದರ್ ಸೋರ್ಸಸ್ ಆಯಿತಾ. ಈ 3ರಲ್ಲೇ ನಿಮಗೆ ಬರ್ತಕ್ಕಂಥದ್ದು. ಅದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಅದರಲ್ಲಿ ನಿಮಗೆ ಕ್ಯಾಪಿಟಲ್ ಗೇನಲ್ಲಿ 2 ಕ್ವಶನ್ನು, ಆಮೇಲೆ ಅದರ್ ಸೋರ್ಸಸ್ಸಲ್ಲಿ 1 ಕ್ವಶನ್ನು, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ 2 ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಆಗ ನಿಮಗೆ 5 ಕ್ವಶನ್ಸ್ ಆಗ್ತದೆ. ಓಕೆ, ಲೆಟ್ ಅಸ್ ಡಿಸ್ಕಸ್ ಸೆಕ್ಷನ್ ಸಿ. ಫಸ್ಟ್ ಕ್ವಶನ್, ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಆಫ್ ಮಿಸ್ಟರ್ ಪ್ರಾಣೇಶ್, compute is income from other sources for the assessment year 2019-20. Royalty from textbooks 3,20,000. Expenses incurred in earning royalty income is 20,000. 3,20,000 ಬಂದಿದೆ ರಾಯಲ್ಟಿ ಇನ್ಕಮ್, ಅದರಲ್ಲಿ 20,000 ಖರ್ಚಾಗಿದೆ. ಅದನ್ನ ಲೆಸ್ ಮಾಡಿ ಮಿಕ್ಕಿರ್ತಕ್ಕಂಥ 3 lakh rupees ಹಾಕಿ. Director sitting fees received from X company limited is 35,000. So it is also income. Next is residing a rented house in a rent of 40,000 per month. He sublets 40% of the house to a subtenant on a rent of rupees 30,000 per month. He has incurred the following expenses on entire property: municipal taxes 12,000, insurance 10,000, and repairs 15,000. ಸೊ ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸುಮ್ಮನೆ ಜಸ್ಟ್ ಗ್ಲಾನ್ಸ್ ಮಾಡ್ತೀನಿ. ಈಗ 40,000 ರೂಪಾಯಿಗೆ ರೆಂಟಲ್ಲಿ ಇವನಿದ್ದಾನೆ, ಅದರಲ್ಲಿ 40% ಇವನ್ ಬಾಡಿಗೆ ಕೊಟ್ಟು 30,000 ಪಡ್ತಾ ಇದ್ದಾನೆ, ಮತ್ತು ಟೋಟಲ್ ಎಕ್ಸ್ಪೆನ್ಸಸ್ ಅವನಿಗೆ ಈ ಥರ ಮಾಡ್ತಿದ್ದಾರೆ. ಸೊ ನೀವೇನು ಮಾಡಿ, ಈಗ ಈ ಎಕ್ಸ್ಪೆನ್ಸಸ್ಸಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸಲ್ಲೂ ಕೂಡ ಈ 30,000 ಅರ್ನ್ ಮಾಡ್ತಾನಲ್ವಾ, ಈ 30,000ದಲ್ಲಿ ಈ ಎಲ್ಲ ಎಕ್ಸ್ಪೆನ್ಸಸ್ನ 40%ನ ಲೆಸ್ ಮಾಡಿ. ಓಕೆ, ಅದನ್ನು ಲೆಸ್ ಮಾಡಿ ಮಿಕ್ಕಿರ್ತಕ್ಕಂಥ ಅಮೌಂಟ್ನ ನೀವು ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಅಥವಾ ಅದರ್ ಸೋರ್ಸಸ್ಸಲ್ಲಿ ತೋರಿಸಿ. ನೆಕ್ಸ್ಟ್, ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಬಿಲ್ಡಿಂಗ್ ಅಲಾಂಗ್ ವಿತ್ ಮೆಷನರಿ 60,000 ಪರ್ ಮಂತ್. ಈ ಕ್ಲೈಮ್ಸ್ ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್: ಡಿಪ್ರಿಸಿಯೇಷನ್ 45,000 ಆ್ಯಂಡ್ ರಿಪೇರ್ಸ್ 32,500. ಸೊ ಅವ್ನಿಗೆ ಬರ್ತಕ್ಕಂತಹ ಈ ಮೆಷನರಿನ ಲೆಟ್ ಮಾಡಿದಾನಲ್ಲ, ಅದರಲ್ಲಿ ಫಾಲೋವಿಂಗ್ ಎಕ್ಸ್ಪೆನ್ಸಸ್ನ ನೀವೇನು ಮಾಡಿ, ಲೆಸ್ ಮಾಡಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ರಾಜಸ್ಥಾನ್ ಈಸ್ 3,50,000. ಇಟ್ಸ್ ನಾಟ್ it is exempted income, so ಇದನ್ನು ಇಗ್ನೋರ್ ಮಾಡಿ. ಆ್ಯಂಡ್ ಇನ್ಶೂರೆನ್ಸ್ ಕಮಿಷನ್ ರಿಸೀವ್ಡ್ 90,000 ನೆಟ್. ಐತೆ ನಿಮಗೆ ನೆಟ್ ಬಂದಿದೆ ಇನ್ಶೂರೆನ್ಸ್ ಕಮಿಷನ್.
and expenses incurred in earning insurance commission is 15,500. ನೆಟ್ ಬಂದಿದೆ, ಇದನ್ನ ಗ್ರಾಸ್ ಆಫ್ ಮಾಡಿ. ವಿನ್ನಿಂಗ್ ಫ್ರಮ್ ಕೇರಳ ಸ್ಟೇಟ್ ಲಾಟ್ರಿ 4 lakh ಗ್ರಾಸ್ ಇದೆ, ಅದನ್ನ ಡೈರೆಕ್ಟ್ ಆಗಿಡಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ರಿಸೀವ್ಡ್ 90,000 ನೆಟ್ ಇದೆ, ಅದನ್ನು ನೀವು ಗ್ರಾಸ್ ಅಪ್ ಮಾಡಿ. ಶೇರ್ಸ್ ಫ್ರಮ್ HUF 1,50,000. ಸೊ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ವೆರಿ ಸಿಂಪಲ್ ಇಲಿಸ್ಟ್ರೇಷನ್. ಜಸ್ಟ್ ಯು ಲಿಸ್ಟ್ ಔಟ್ ಆಲ್ ಥಿಂಗ್ಸ್ ಆರ್ ಅವೈಲೇಬಲ್, ದೆನ್ ಯು ವಿಲ್ ಗೆಟ್ ದ ಆನ್ಸರ್. Solution: computation of income from other sources of Mr. Pranesh for the assessment year 1920. Royalty from books 3,20,000 expenses 20,000 less ಮಾಡಿ 3 lakh put into outside. Director sitting fees 35,000 directly put outside. Income from subletting house 30,000 per month into 12 3,60,000 ಆಯಿತು. ಅದರಲ್ಲಿ ಲೆಸ್ ಪ್ರಾಪರ್ಟಿ ಎಕ್ಸ್ಪೆನ್ಸಸ್ ಏನೇನು ಮಾಡಿದ್ದಾನೆ, 40,000 ರೆಂಟು, 12,000 ಆ್ಯಂಡ್ 10,000 ಇನ್ಶೂರೆನ್ಸ್, 15,000 ರಿಪೇರ್ಸ್, ಎಲ್ಲದರಲ್ಲೂ ನೀವೇನು ಮಾಡಿ 40% ಕೊಡಿ. ಸೊ ಅವಾಗ ಒಂದು ಕೊಟ್ಟಿದ್ದಾದ್ಮೇಲೆ ಅವ್ರನ್ನ ಲೆಸ್ ಮಾಡಿ ಪುಟ್ ಇನ್ ಟು ಔಟರ್ ಕಾಲಮ್ 1,53,200. ನೆಕ್ಸ್ಟ್ ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಬಿಲ್ಡಿಂಗ್ ಅಲಾಂಗ್ ವಿತ್ ಮೆಷಿನರಿ 60,000 into 12 7,20,000 ಆಯಿತು. ಅದರಲ್ಲಿ ಎಕ್ಸ್ಪೆನ್ಸಸ್ ಡಿಪ್ರಿಸಿಯೇಷನ್ ರಿಪೇರ್ಸ್ ಲೆಸ್ ಮಾಡಿ ಪುಟ್ ಇನ್ ಟು ಔಟರ್ ಕಾಲಮ್ 6,42,500 rupees. So after that, income from agriculture in Rajasthan is exempted income because it is an Indian agriculture income ಆಗಿರೋದ್ರಿಂದ. ನೆಕ್ಸ್ಟ್ ಇನ್ಶೂರೆನ್ಸ್ ಕಮಿಷನ್ ರಿಸೀವ್ಡ್ ಗ್ರಾಸ್ ಇದೆ, ಅದನ್ನ ನೀವೇನು ಮಾಡಬೇಕು, ಯು ವಾಂಟ್ ಟು ಬಿ ನೆಟ್ ಮಾಡಬೇಕು ಬಿಕಾಸ್ ಇಟ್ ಇಸ್ 5% ಆಗಿರೋದ್ರಿಂದ ನೀವು ಯಾವ ರೀತಿ ಮಾಡ್ತೀರಿ 100/95 ಅಂತ ಮಾಡಿ, ಯು ವಿಲ್ ಗೆಟ್ ಇಟ್. ಲೆಸ್ ಎಕ್ಸ್ಪೆನ್ಸಸ್ ಅದರಲ್ಲಿ 15,500 ಲೆಸ್ ಮಾಡಿ, ಯು ವಿಲ್ ಗೆಟ್ ಇಟ್ 79,237. ವಿನ್ನಿಂಗ್ ಫ್ರಮ್ ಕೇರಳ ಸ್ಟೇಟ್ ಲಾಟ್ರಿ ಡೈರೆಕ್ಟ್ ಗ್ರಾಸ್, ಅದಕ್ಕೋಸ್ಕರ ಹಂಗೆ ಹಾಕೊಂಡಿದ್ದೀವಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ 90,000, ಇದನ್ನು ನೆಟ್ ಅಂತ ಕೊಟ್ಟಿದ್ದಾಗ ಗ್ರಾಸ್ ಅಪ್ ಮಾಡಿದ್ದೀವಿ 10%. ಶೇರ್ ಫ್ರಮ್ HUF exempted, so it is exempted. ಹೌದಾ, ಶೇರ್ ಫ್ರಮ್ ಇಂಡಿಯನ್ ಕಂಪನಿ is exempted as well as HUF also exempted. Taxable income from other sources is 17,09,937. So rate of TDS on insurance commission is taken 5%, on interest on bank deposit 10%. ಅದಕ್ಕೋಸ್ಕರನೇ ಅದನ್ನು 95 and 90 ಮಾಡಿರೋದು. ಓಕೆ, ವೆರಿ ಸಿಂಪಲ್ illustration. This is all about the 7th one. Next, let us go to the second 14 marks illustration. Mr. A submits the following information. Income from salary 10,50,000, income from house property 2,50,000, interest on bank fixed deposits 45,000 net, and winning from horse race 70,000 net. Life insurance premium paid 70,000, contribution to PPF is rupees 30,000, rent paid towards residential house 12,000 per month. He does not own any residential house. Medical insurance premium paid by crossed check 35,000. Policy is taken on his father who is senior citizen. Mr. A physically handicapped person with severe disability. Compute his total income for the assessment year 2019-20 ಅಂತ ಕೇಳಿದ್ದಾರೆ. Let us solve this simple illustration. Computation of total income of Mr. A for the assessment year 2019-20. Income from salary is 10,50,000 and income from house property is 2,50,000. Directly only had been given. Income from business and professions he has not given, and short-term capital gain not liable for STT is not given, and income from other sources excluding casual income. So totally has been given 1,50,000. In that 1 lakh is a casual income, so we have been deducted it. So non-casual income is 50,000 we have been taken. So here we will get another gross total income. Now less deductions under section 80. In that first one is a ATC, life insurance premium is 70,000 plus contribution to PPF is 30,000. Total 1 lakh, restricted to 1,50,000. So 1 lakh you have taken. And ATD, health insurance premium paid 36,500, restricted to 50,000. You have taken 36,500. Next ATGG, rent paid towards residential house. So 25,150 we want to be taken down. Next ATU, physically handicapped with severe disabilities, there means you will get 1,25,000 deduction. So total is 2,86,650. And other taxable income, is there anything, means if you want to add short-term capital gain liable for estate is not there, and long-term capital gain is not there, but casual income winning from horse race is there, that you add. So here we get total taxable income 11,63,350. Now let us go to the next third illustration.
14 marks. Sriram is a leading chartered accountant at Mysore. He keeps his books on cash basis and he summarized receipts and payments account for the year ending 31st March 2019 is given below. Receipts and payments account for the year ending 31st March 2019 is as follows. Receipts rupees and payments and rupees are like this. So first of all, you see receipt side, opening balance is 25,000 and to tax consultancy fees is 2,60,000 and 20,000. Total 2,80,000. Audit fees, gift from client, remuneration from professional journals and special commission, loan from bank, director fee, share from HUF, dividend from Indian company. So all and all have been taken here. Next, payments, staff salary had been paid, and office rent, audit expenses, purchase of car expenses, personal expenses, purchase of office computer, purchase of professional books, CA Institute membership fees, repayment of loan, interest on loan, closing balance. So all and all have been given. He also have been given certain adjustments. 40% of core expenses are in respect of personal use of car. ಸೊ ಹಂಗಾಗಿ ಕಾರ್ಗೆ ಸಂಬಂಧಪಟ್ಟಂಗೆ ಏನೇ ಬರಲಿ ಅದರಲ್ಲಿ 40% ನೀವು ಲೆಸ್ ಮಾಡಿ. ಆ್ಯಂಡ್ ಆಫೀಸ್ ಕಂಪ್ಯೂಟರ್ ವಾಸ್ ಪರ್ಚೇಸ್ಡ್ ಆ್ಯಂಡ್ ಪುಟ್ ಟು ಯೂಸ್ ಫಾರ್ ಪ್ರೊಫೆಷನ್. ಸೊ ಇಲ್ಲಿ ಆಫೀಸ್ ಕಂಪ್ಯೂಟರ್ ಇದೆಲ್ಲ ಪರ್ಚೇಸ್ ಆ್ಯಂಡ್ ಪುಟ್ ಫಾರ್ ಪ್ರೊಫೆಷನ್ ಆನ್ 15/12/2018. ನೆಕ್ಸ್ಟ್ ಕ್ಯಾಶ್ ಗಿಫ್ಟ್ ಇದು 180 ಡೇಸ್ಗಿಂತ ಕಡಿಮೆ ಇದ್ರೆ ಡಿ ವಾಂಟ್ ಟು ಗಿವ್ ಡಿಪ್ರಿಸಿಯೇಷನ್ ಆಫ್. And cash gift up to 20,000 received from client was not recorded in the books. So record agilla andre record madi. 60% of loan from bank was used per profession, then only take it down 60% interest. Depreciation is allowed at the rate of 15% per annum on car and 40% per annum on computer and professional books. So you just take it down that much. Next, calculate the income from profession for the assessment year 2019-20. So it is very simple, and we have assumed that these accounts have been made based on the accrual basis. So not accrual basis, cash basis ಅಲ್ಲಿ ಅವ್ನು ಮೇಂಟೈನ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ. ಕ್ಯಾಶ್ ಬೇಸಿಸ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಅಂತ ಸಂಬಂಧಪಟ್ಟಲ್ಲ, ಇಟ್ ವಿಲ್ ಬಿ ಕೀಪ್ ಕನ್ಸಿಡರಿಂಗ್ ಆಲ್ ರಿಸಿಪ್ಟ್ಸ್ ಅಂಡ್ ಆಲ್ ಪೇಮೆಂಟ್ಸ್. So let us take professional receipts. Tax consultation fees 2 years ಕೊಟ್ಟಿದ್ದಾನೆ, ಎರಡು ತಗೊಳ್ಳಿ, 2,80,000. Audit fees you take it down. Gift from clients 2 years you take it down. For 78,000 take it down and 20,000 ಕನ್ಸಿಡರ್ ಮಾಡಿರಲಿಲ್ಲ ಅದನ್ನು ಮತ್ತೆ ತಗೊಳ್ಳಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇತ್ತು. Remuneration from professional journal take, special commission you take. So total 7,38,000 ಆಯಿತು. ನೆಕ್ಸ್ಟ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಸ್ಟಾಫ್ ಸ್ಯಾಲರಿ ಟೇಕ್ ಆಲ್ ದ 3 years 34,000. ಯಾಕೆ ಎಲ್ಲ ವರ್ಷ ತೊಗೊತಾ ಇದೀವಿ ಅಂದರೆ ವಿ ಅಸ್ಯೂಮ್ಡ್ ದಟ್ ದಿಸ್ ಅಕೌಂಟ್ಸ್ ಹ್ಯಾಸ್ ಬೀನ್ ಮೇಂಟೈನ್ಡ್ ಅಂಡರ್ ಕ್ಯಾಶ್ ಸಿಸ್ಟಮ್ ಅಂತ. ಅಕ್ರೂಯಲ್ ಸಿಸ್ಟಮ್ ಇದ್ದರೆ ಬರೀ ಆ ಪರ್ಟಿಕ್ಯುಲರ್ ಪೀರಿಯಡ್ಗೆ ಮಾತ್ರ ತೊಗೊಬೇಕಿತ್ತು. ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡುವಾಗ ನಾನು ಹೇಳಿದ್ದೀನಿ ಕ್ಲಾಸಲ್ಲಿ. ಆಫೀಸ್ ರೆಂಟ್ ಈಸ್ 24,000, ಆಡಿಟ್ ಎಕ್ಸ್ಪೆನ್ಸಸ್, ಕಾರ್ ಎಕ್ಸ್ಪೆನ್ಸಸ್ 45,000, ಓನ್ಲಿ 60% ರಿಗಾರ್ಡಿಂಗ್ ಟು ದ ಪ್ರೊಫೆಷನಲ್, ಹಾಗಾಗಿ ಅಷ್ಟು ಮಾತ್ರ ತಗೊಳ್ಳಿ. ಆ್ಯಂಡ್ CA Institute membership fees and interest on loan, only 60% is a professional related, so we take it on only 60%. Depreciation on car is we don't want to take car expenses, but we can give depreciation 3,50,000 into 15%, but car used only 60% for profession, hangagi 3,50,000 into 15% depreciation into 60%. Next, depreciation on office computer is 60,000 into 40%, and only half used for they have been purchased when less than 180 days ಅದು ನೀವು ಯೂಸಲ್ಲಿ ಇದ್ದರೆ ಯು ವಾಂಟ್ ಟು ಗಿವ್ ಜಸ್ಟ್ ಆಫ್ 12,000 ಆಯಿತು. ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ 12,000 into 40%. ಸೊ ಯು ವಿಲ್ ಗೆಟ್ ಅನ್ ಎಕ್ಸ್ಪೆನ್ಸಸ್ 2,44,800. 7,38,000 ಅಲ್ಲಿ 2,44,800 ಕಳಿರಿ 4,93,200 you will get. This is nothing but taxable income from profession. Let us go to the next illustration. The profit and loss account of Mr. Abhiram for the year ending 31st March 2019 is given below. Opening stock 90,000, purchases 1,80,000, wages 24,000, staff salary 45,000, audit fees is 12,000. And if you come to the income side, by sales 7,50,000, closing stock 1,35,000, bad debt recovered
but previously disallowed is 25,750, and by interest on debentures is 90,000. Interest on POSB account is 10,000. So addition to that, still more expenses given. Bad debts is 5,000, to income tax is 10,500, GST paid 16,250, GST provision 20,000, to depreciation and card is 30,000, car expenses 28,000, rent patent purchased 1,20,000, to contribution to National Laboratory for Scientific Research is 75,000, and to contribution to National Laboratory for Scientific Research is 75,000, and interest on capital is 15,000, to income tax provision on 60,000, net profit is 2,80,000. So these and all the income and expenses account has been given, and following adjustments also have been given. Both opening and closing stock were undervalued by 10%, and audit fees was paid in cash. 70% of the core expenses are related to use of car for business, and patent was purchased and put to use for the business on 1st July 2018. Out of GST provision and income tax provision, GST of 3,000 and IT of 2,500 were paid before filing the returns. Compute is income from business for the assessment year 2019-20. So this is the business illustration. I mean, you want to calculate income from business. It's a different format and very simple. Computation of income from business of Mr. Abhiram for the assessment year 2019-20. You take it down. Net profit as per profit and loss account 2,80,000. This you write here. Next, add all inadmissible expenses. Audit fees paid in cash exceeds 20,000, right? So audit fees exceeding 10,000. If audit fees paid in cash more than 10,000 is completely inadmissible, 12,000. Income tax is inadmissible, and GST not paid before filing returns of income 17,000 is inadmissible. And depreciation on car to extent of personal use 30,000. In that 30% is only for professional, rest and all personal. So 30% is the personal one, so ಅದು inadmissible. Car expense to the extent of personal use 28,000, 30% is inadmissible. Patent purchased, it is a capital expenditure 1,20,000 is inadmissible, but you want to give depreciation on patent. And contribution to national laboratory eligible for weighted deduction, I mean more than 100%. ಸೊ ಹಾಗಾಗಿ ಇದನ್ನ ಇಲ್ಲಿ ಇನ್ಅಡ್ಮಿಸಿಬಲ್ ಮಾಡಿ ಮತ್ತೆ ಎಕ್ಸ್ಪೆನ್ಸಸ್ ಲೆಸ್ ಮಾಡುವಾಗ ಮತ್ತೆ ನಾವೇನು ಮಾಡೋಣ, ಅದನ್ನು ವೆಯ್ಟೆಡ್ ಡಿಡಕ್ಷನ್ಸ್ ಮಾಡೋಣ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ 15,000 ಆ್ಯಂಡ್ ಅದು ಇನ್ಅಡ್ಮಿಸಿಬಲ್. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಆಲ್ಸೋ ಇನ್ಅಡ್ಮಿಸಿಬಲ್. ಟೋಟಲ್ 3,26,900. ನೆಕ್ಸ್ಟ್ ಲೆಸ್ ನಾನ್ ಬಿಸ್ನೆಸ್ ಆ್ಯಂಡ್ ನಾನ್ ಟ್ಯಾಕ್ಸಬಲ್ ಇನ್ಕಮ್ಸ್, ಇದನ್ನು ಲೆಸ್ ಮಾಡಬೇಕು. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬಿಕಾಸ್ ಅರ್ಲಿಯರ್ ಡಿಸೋಲೋ ಮಾಡಿದ್ರಿಂದ ಅದು ಇವಾಗ ನಮಗೆ I mean it's not an inadmissible income, so to 25,750. And interest on debenture is not a business income, less ಮಾಡಿ 90,000. interest on post office saving bank account also is not an business income, ಅದನ್ನು ಕೂಡ ಲೆಸ್ ಮಾಡಿ. ಸೊ 6,60,900 ಅಲ್ಲಿ 1,25,750 ಕಳೆದ್ರೆ you will get 4,81,150. now allow deductions ನೀವು ಲೆಸ್ ಮಾಡಿ. depreciation on patent, already I told you, we purchased patents, we don't, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ತೊಗೊಬಾರ್ದು. ಆದರೆ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ ವಿ ವಾಂಟ್ ಟು ಟೇಕ್ ಇಟ್ ಡೌನ್. 1,20,000 into 25% is 30,000, you take it down. Next, weighted deductions on contribution to national laboratory at 150% you ಕೊಡಬೇಕು ನಾವು. 75,000 ಇಲ್ಲಿ 150% ಆದರೆ 1,12,500, 1,42,500 ಆಯಿತು. ನೆಕ್ಸ್ಟ್, ಆ್ಯಡ್ ಅಂಡರ್ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಅಂಡರ್ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್, ಎರಡೂ ಕೂಡ ಅಂಡರ್ವ್ಯಾಲ್ಯೂಷನ್ ಆಗಿತ್ತು, ಅವೆರಡನ್ನೂ ಕೂಡ ನಾವು ಓವರ್ ವ್ಯಾಲ್ಯೂ ಮಾಡಬೇಕು. ಸೊ 1,35,000 into 10/90 and 90,000 into 10/90. ಸೊ ದಿಸ್ ಅಂಡರ್ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಆ್ಯಡ್ ಮಾಡಿ, ಅಂಡರ್ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್ನ ನಾವು ಲೆಸ್ ಮಾಡಿ. ನಿಮ್ಗೆ ನಾವು ಆನ್ಸರ್ 15,000 and 10,000 ಬರುತ್ತೆ. ದೆನ್ ಅಮೌಂಟ್ ಈಸ್ 3,38,650 and 5,000. Taxable income from business is 3,43,650. Okay, now let us discuss last illustration. Mr. Anand sold the following assets during the financial year 2018-19. ಅದು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಇದು ಕ್ಯಾಪಿಟಲ್ ಗೇನ್ ಅಂತ ಅಲ್ವಾ.
Residential house, it was purchased by him during 1999-2000 for rupees 5,25,000. He has constructed an additional room during 2000-2001 for rupees 20,000, and first floor during 2019-10, 9 and 10 for rupees 3,80,000. The fair market value of the house on 1st April 2001 was 7,25,000. He sold the house on 30th June 2018 for rupees 98 lakh and paid rupees 2% commission. He purchased a new residential house on 18 December 2018 for rupees 35 lakh. And next, debenture of A Company Limited, it was purchased by him during 2015-16 for rupees 5 lakh and sold on 30th June 2018 for rupees 5 lakh 75,000. Next, personal mobile phone, it was purchased by him on 30th September 2018 for rupees 48,000 and sold on 16 December 2018 for rupees 50,000. Next, personal gold ornaments, it was purchased by him during the 13-14 for rupees 6,50,000 and sold on 13th February 2019 for rupees 65 lakh. CII for 2001-2 is 100, 9-10 is 148, 13-14 is 220, and 15-16 is 254, and 18-19 is 280. Calculate his income from capital gain for the assessment year 2019-20. Very simple illustration, but he has been given 4 assets. Yes, he had been given the 4 assets, but in that personal mobile, it is a personal in nature. So anything in personal in nature except gold ornaments, so those and all exempted. ಹಾಗಾಗಿ ನಾವು ಅದನ್ನು ಎಕ್ಸೆಂಪ್ಟ್ ಮಾಡಿದ್ದೀವಿ. we have been taken only residential house, long term capital asset, debenture, long term capital asset, and personal gold ornament, long term capital asset. ಇವೆಲ್ಲ ಕೂಡ residential house more than 2 years, and as well as debentures, it is more than 3 years, and personal gold and ornaments, so this is also more than 3 years ಇದೆ. ಹಾಗಾಗಿ we have been taken down all as in a long term capital assets. Yes, now let us discuss this. Sales consideration, ಎಷ್ಟಕ್ಕೆ ಇದನ್ನು ಮಾರಿರೋದು? 98 lakh, 5,75,000 and 65 lakh, and less commission paid 1,96,000, 2% ಇದಕ್ಕೆ, ಇನ್ನು ಯಾವುದಕ್ಕೂ ಇಲ್ಲ. Next, net sale consideration is 96 lakh 4,000, 5,75,000 and 65,000, 65 lakh. Less indexed cost of acquisition, so ಇದಕ್ಕೆ ಎಷ್ಟು ಬರುತ್ತೆ? indexed cost of acquisition 20 lakh 30,000 ಬರುತ್ತೆ, ಇದಕ್ಕೆ 5 lakh ಬರುತ್ತೆ, ಇದಕ್ಕೆ 8,27,273. we know the formula, right? We know the formula, based on that we have been taken down. Next, indexed cost of improvement is 7,18,919. this is only comes here, and here ಯಾವುದಕ್ಕೆ ಇಂಪ್ರೂವ್ಮೆಂಟ್ಸ್ ಇಲ್ಲ. Next, gross capital gain, you get it 68,55,081 and 75,000 and 56 lakh 72,727. Less exemption under section 54, he has been invested 35 lakhs in new asset, so we will get year and year no more any exemptions you will get. So here taxable capital gain is 33 lakh 55,081, 75,000 and 56 lakh 72,727. You know how to calculate all those things, but for reference I will show you how to calculate, how we have calculated this. Personal mobile phone is not a capital asset, hence capital gain is not computed on it, ಅದಕ್ಕೆ ಅದನ್ನು ಇಗ್ನೋರ್ ಮಾಡಿದ್ದೀವಿ. And indexed cost of acquisition of residential house, we know the formula, 7,25,000 divided by 100 into 280, ಆ ಥರ ಆದರೂ ಮಾಡ್ಬೋದು, ಇಲ್ಲ 7,25,000 into 280 by 100 ಅಂತಂದರೆ ಮಾಡ್ಬೋದು. So then answer is 20,30,000. that's what we are taken here. Indexed cost of improvement of residential house, same year 3,80,000 divided by 148 into 280, so 7,18,999 it came. Why here 100 we have been taken down? Because it has been purchased before the 2000 and 2001, but on fair market value it was whichever is higher that ತಗೊಂಡಿದ್ದೀವಿ, and indexed will be 100. Next, indexed cost of personal gold ornaments is 6,50,000 divided by 220 into 280, so we get 8,27,273. But what about debentures? Sir, for debentures and securities there will be no indexation, just we take like, even though they are long term there will be no indexation, so we have been taken that amount has been given. So this is all about your illustration.
from the capital gain in the year 2019 paper, and it is all about our discussion regarding to the income tax too. Dear students, if you have any queries, any doubts, and any suggestions want to give, please text me in my WhatsApp number. See you there. I wish you all the very best for your examination. This is all I could do best from my side in under this lockdown to make you familiar in the concepts of income tax too, and to assist you, to help you, to guide you in preparation of examination. So already our commissioner has been told, and even our education minister, higher education minister has been told that before going exam we conduct 1 month class, then only we'll go for the exam, like that. Yet not confirmed date. We hope for the best. Have a great day. Thanks for watching all my series continuously. Thank you. Jai Hind.